ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಮೊನ್ನೆ ವೀಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ನಾವು ಅಲ್ಲಿ ಒಂದು ಹಾಸನಿಂದ ಹೊರಟು ಮಧ್ಯದಲ್ಲಿ ಒಂದು ಸ್ಟಾಪ್ ಕೊಟ್ಬಿಟ್ಟು ಅಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನಿಮಗೂ ಗೊತ್ತಿರುತ್ತೆ. ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ನಾನು ಮೈಸೂರಿಗೆ ಹೊರಟಿದ್ದೀವಿ ಅಂತ ಹೇಳಿ. ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ದೀನಿ ನಾನು ನಿಮಗೆ. ಹಾಗೆಯೇ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ಮುಗಿಸ್ಕೊಂಡು ಫಸ್ಟು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ದೇವರ ದರ್ಶನ ಪಡ್ಕೊಂಡು ಆಮೇಲೆ ಬೇರೆ ಎಲ್ಲ ಹೋಗೋಣ ಅಂತ ಹೇಳಿಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಅಂತ ಕೇಳ್ಕೊಳ್ತಾ, ಹಾಗೆಯೇ ನಾವು ಹೋಗ್ತಾ ಇರೋ ದಾರಿ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಆವಾಗಷ್ಟೇ ದಸರಾ ಮುಗ್ದಿತ್ತಲ್ವ, ಹಾಗಾಗಿ ಸಿಕ್ಕಾಬಟ್ಟೆ ರಶ್ಶು ಕೂಡ ಇತ್ತು. ಸಿಕ್ಕಾಬಟ್ಟೆ ರಶ್ ಅಂದರೆ ಸಿಕ್ಕಾಬಟ್ಟೆ ರಶ್ಶು ಬಿಡಿ, ಅದು ಹೇಳೋಕ್ಕೆ ಆಗಲ್ಲ. ಮತ್ತು ತುಂಬ ಚೆನ್ನಾಗಿತ್ತು ಮಾತ್ರ. ಈ ಒಂದು ಜರ್ನಿ ಇದೆಯಲ್ಲ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿರೋವಂಥದ್ದು. ಹಾಗೆ ನಾವು ಹೋಗಿದ್ದು ಒನ್ ಡೇ ಟ್ರಿಪ್ಪಲ್ಲಿ ಏನೇನು ಹೋಗ್ಬೋದಲ್ವ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಇವತ್ತು ಒಂದು ದಿನಕ್ಕೆ ಎಲ್ಲದನ್ನು ಸುತ್ತಾಡಿಕೊಂಡು ತಿರುಗಾಡಿಕೊಂಡು ನೈಟ್ ಎಷ್ಟೊತ್ತಾದ್ರೂ ಊರಿಗೆ ಹೋಗಬೇಕು ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ ಬಂದಿದ್ದೀವಿ. ಸೊ ಹಾಗಾಗಿ ಇವತ್ತು ಹೋಗಬೇಕು ವಾಪಸ್ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಎಷ್ಟು ಡೆಕೋರೇಷನ್ ಮಾತ್ರ ಸಖತ್ತಾಗಿತ್ತು ಗೊತ್ತಾ. ಮಿಸ್ ಮಾಡ್ಕೊಂಡ್ವಿ. ಫಸ್ಟೇ ಬರಬೇಕಿತ್ತು, ಅಂದರೆ ತುಂಬ ರಶ್ ಇರುತ್ತೆ ಅಂತೇಳಿ ಬಂದಿರಲಿಲ್ಲ. ಸ್ವಲ್ಪ ಎಲ್ಲ ಫ್ರೀ ಆಗಲಿ ಅಂತ ಬಂದರೆ ಇವತ್ತೂ ತುಂಬ ರಶ್ ಇದೆ. ಸೊ ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಇಲ್ಲಿ ಪಾರ್ಕಿಂಗಿಗೆ ಅಂತ ಬಂದಿದ್ದೀವಿ. ಸಿಕ್ಕಾಬಟ್ಟೆ ರಶ್ ಇತ್ತು. ಬೆಳಗ್ಗೆ ಬೇಗ ಹೊರಟಿದ್ವಿ, ಆದ್ರೂ ನಮಗೆ 10 ಗಂಟೆ ಆಗೇ ಹೋಯಿತು. ಆದ್ರೂ ದೇವಸ್ಥಾನದಲ್ಲಿ ಎಷ್ಟು ರಶ್ ಇದೆ ಗೊತ್ತಾ, ತೋರಿಸ್ತೀನಿ ಬನ್ನಿ ನಿಮಗೂ. ನಾವಿಲ್ಲೇ ಇಳ್ಕೊಂತಿದ್ವಿ ಮೇಲೆ, ಹಂಗೆ ಹೋಗ್ಬೋದಾ? ಅದಕ್ಕೆ ಹೇಳಿದ್ದು ನಾನು. ಆ ಸರಿ ನಾವು ಹಂಗೆ ತಿರುಗಿ ಲಾಸ್ಟಿಗೆ ಅಪ್ಪ ಬರ್ತೀನಿ ಅಂತು. ಲಾಸ್ಟಿಗೆ ಹೋಗ್ಬಿಟ್ಟು ಆ 7ನೇ ಫ್ಲೋರಿಗೆ ಎಂತ ಮಾಡೋದು, ಹೋಗಿ ಆಗಿದೆ ಇಳ್ಕೊಂಡು ನಾನು ನಡ್ಸ್ಕೊಂಡು. ಇಷ್ಟೇ ದೂರ ಬಾ, ಭಾರಿ ದೂರ ಏನು ಇಲ್ಲಿ ಇವತ್ತು ಇಲ್ಲೇ ಸಿಕ್ಕ್ಯದು, ತೊಂದರೆ ಇಲ್ಲ. ಹತ್ತಿರಕ್ಕೆ ಸಿಕ್ಕ್ಯದು ಕೆಳಗೆ. ನಾವು ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಕಾರ್ ಹತ್ರ ಬಂದ್ವಿ. ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿ ಬಂದ್ವಿ. ನೋಡಿ ಅಲ್ಲಿ ನಾನು ಹೆಂಗಾಗಿ ಹೋಗಿದ್ದೀನಿ, ಹೋಗಬೇಕಾದ್ರೆ ಹೇಗಿದ್ದೆ, ಬರಬೇಕಾದ್ರೆ ಹೇಗಾಗೋಗಿದ್ದೀನಿ. ಯಾಕೆಂತ ಹೇಳಿದ್ರೆ ಕ್ಯೂ ಇತ್ತು, ತುಂಬ ರಶ್ ಇತ್ತು. ನೀವೇ ನೋಡಿದ್ರಲ್ವ, 100 ರೂಪಾಯಿ ಟಿಕೆಟಲ್ಲಿ ಹೋಗಿದ್ದು. ಬಟ್ ಸರಾಗವಾಗಿ ಚೆನ್ನಾಗಿ ದರ್ಶನ ಆಯ್ತು, ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು. ಹಾಗೆ ಅಲ್ಲಿಂದ ಊಟ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು 2:30 ಆಗಿದೆ ಇವಾಗ ಆಲ್ರೆಡಿ. ಇನ್ನು ನಾವು ಎಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ್ದನ್ನ ಮುಗಿಸ್ತೀವಿ ಅಂತ ನನಗೆ ಗೊತ್ತಿಲ್ಲ. ಬಟ್ 2-3 ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇನ್ನೆಲ್ಲ ಅಲ್ಲಿಗೆಲ್ಲ ಹೋಗಿ ಬರೋಣ. ಇನ್ನು ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಶೇರ್ ಮಾಡ್ಕೊಳ್ತೀನಿ, ಬನ್ನಿ ಹೋಗೋಣ. ಈಗ ಇಲ್ಲಿ ಬಂದಿದ್ದೀವಿ ಮೈಸೂರು ನೋಡೋಣ ಅಂತ ಹೇಳಿ. ಕಾಣಿಸೋದಿಲ್ಲ ಸರಿಯಾಗಿ. ದೇವಸ್ಥಾನ ಮುಗಿಸ್ಕೊಂಡು ಕೆಳಗಡೆ ಇಳಿಬೇಕಾದ್ರೆ ಇಲ್ಲಿ ವ್ಯೂ ಪಾಯಿಂಟ್ ಇದೆಯಲ್ವಾ, ಮೈಸೂರು ಕಾಣುತ್ತಲ್ವ, ಹಾಗಾಗಿ ನೋಡೋಣ ಅಂತ ಬಂದ್ವಿ. ನೋಡಿದ್ರೆ ಸರಿಯಾಗಿ ಕಾಣಿಸ್ತಾನೆ ಇರಲಿಲ್ಲ, ಮತ್ತು ತುಂಬ ವೆಹಿಕಲ್ ಸೌಂಡೆಲ್ಲ ಇತ್ತು. ನಾವಿವಾಗ ಬಂದಿರೋದು GRS ಫ್ಯಾಂಟಾಸ್ಟಿಕ್ ಪಾರ್ಕಿಗೆ. ಸೊ ಸ್ನೋ ಪಾರ್ಕಿಗೆ ಹೋಗಿ ಬರೋಣ ಅಂತ ಬಂದಿದ್ದೀವಿ. ನಾನು ಸ್ಯಾರಿ ಹಾಕ್ಕೊಂಡಿದ್ನಲ್ವ, ಸ್ವಲ್ಪ ಚೇಂಜ್ ಮಾಡ್ಕೊಬೇಕಾಗಿತ್ತು, ಹಾಗೆ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಬಂದಿದ್ದೀವಿ. ಟಿಕೆಟ್ ತೊಗೊಂಡ್ಬಿಟ್ಟು ಮುಂದಿನ ಕೆಲಸ ನೋಡೋಣ ಹೇಗಿದೆ ಒಳಗಡೆ ಅಂತ ತೋರಿಸ್ತೀನಿ, ಬನ್ನಿ. ನಾವು ಇವಾಗ ಬೆಟ್ಟದಿಂದ ಬಂದ್ವಿ. ಸ್ವಲ್ಪ ಡ್ರೆಸ್ ಚೇಂಜ್ ಮಾಡೋಕ್ಕಿತ್ತು. ಸೊ ಅದಕ್ಕೆ ಡ್ರೆಸ್ ಚೇಂಜ್ ಮಾಡೋಣ ಅಂತೇಳಿ ಡ್ರೆಸ್ಸಿಂಗ್ ರೂಮಿಗೆ ಬಂದಿದ್ದೀವಿ. ಸ್ವಲ್ಪ ಇವಾಗ
ಫೈನಲಿ ಇವಾಗ ನಾವು ಬಂದಿರೋದು GRS ಸ್ನೋ ಪಾರ್ಕಿಗೆ. ಅಲ್ಲೇ ಡ್ರೆಸ್ ಕೊಡ್ತಾರೆ, ಹಾಗೆಯೇ ಸಾಕ್ಸ್ ತೊಗೊಂಡೋದ್ರೆ ನಾವೇ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ₹100 ಪೇರು ಅಂತೂ ತೊಗೊಬೇಕಾಗಷ್ಟು ಆಗುತ್ತೆ. ನಮ್ಮ ಮನೆಯವರು ಮತ್ತು ನನ್ನ ಮಗಂದು ಸಾಕ್ಸ್ ಇತ್ತು, ಬಟ್ ನಮ್ಮ ಅಮ್ಮಗಂದು ನನಗೆ ಸಾಕ್ಸ್ ಇರಲಿಲ್ಲ. ಸೊ ₹100 ಕೊಟ್ಬಿಟ್ಟು ನಾವು 2 ಪೇರ್ಸ್ ಸಾಕ್ಸ್ ತೊಗೊಂಡ್ವಿ. ಹಾಗೆಯೇ ಬಟ್ಟೆ ಎಲ್ಲ ಕೊಟ್ಟರು, ತೊಗೊಂಡು ಹಾಕ್ಕೊಳ್ತಾ ಇದ್ದೀವಿ. ಸೊ ಒಳಗಡೆ ಹೋಗಿ ನೋಡೋಣ ಹೇಗಿರುತ್ತೆ ಅಂತೇಳಿ. ಒಳಗಡೆ ಮಾತ್ರ ಸಖತ್ತಾಗಿದೆ. ಸೊ ಸ್ನೋಸ್ ಎಲ್ಲ ನನ್ನ ಮಗನ ಡ್ರೀಮ್ ಅಂತಲೇ ಹೇಳ್ಬೋದು. ನನ್ನ ಮಗಂಗೊಂದು ಸ್ನೋ ನೋಡಬೇಕು ಕರ್ಕೊಂಡು ಹೋಗಮ್ಮ ಅಂತ ಯಾವಾಗಲೂ ಹೇಳೋನು. ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಸೊ ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ, ತುಂಬ ಇಷ್ಟಪಡ್ತಾ ಇದ್ದ. ಅಲ್ಲಿ ಅದು ಗೇಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ತುಂಬ ದೊಡ್ಡದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗೋದು ಬೇಡ, ಇರೋದ್ರಲ್ಲಿ ಸಾಕು, ಚೆನ್ನಾಗಿದೆ. ಓಕೆ, ನನಗಂತೂ ಇಷ್ಟ ಆಯಿತು, ನನ್ನ ಮಗಂಗಂತೂ ತುಂಬಾ ಇಷ್ಟ ಆಯಿತು. ಇನ್ನೊಂದು ಸಲ ಹೋಗೋಣ ಅಂತ ಇದ್ದ. ಹಾಗೆಯೇ ನಮ್ಮ ಅಪ್ಪನ ಕರ್ಕೊಂಬಂದಿರಲಿಲ್ಲ, ಬಿಕಾಸ್ ನಮ್ಮ ಅಪ್ಪ ಹುಷಾರಿಲ್ಲ, ಹಾಗೆ ಪೇಷಂಟ್ ಕೂಡ ಅಲ್ವಾ. ಅವ್ರನ್ನ ಹೊರಗಡೆ ಕಾರಲ್ಲೇ ಕೂರಿಸ್ಬಿಟ್ಟು, ಅವ್ರಿಗೆಲ್ಲ ಊಟ ಎಲ್ಲ ಆಗಿತ್ತು, ಹಾಗಾಗಿ ಆರಾಮಾಗಿ ಮಲ್ಕೊಳ್ಳಿ ಅಂತ ಅವ್ರನ್ನ ಕೂರಿಸ್ಬಿಟ್ಟು, ಹಾಗೆ ನಮ್ಮಮ್ಮ ನಾವು ಎಲ್ಲ ಬಂದಿದ್ವಿ. ನನ್ನ ಮಗಂಗಂತೂ ಸಿಕ್ಕಾಪಟ್ಟೆ ಜಾಲಿ ಮಾಡಿಬಿಟ್ಟ. ನಾವು ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಇಲ್ಲೆಲ್ಲ ಹೋಗೋಣ ಅಂತ ಬಂದ್ವಿ, ಬಟ್ ದೇವಸ್ಥಾನದಲ್ಲೇ ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತಲ್ವ. ಹಾಗಾಗಿ ಇಲ್ಲಿ ಎಲ್ಲರೂ ಅಂದರೆ ಅಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡೋರು ಕೂಡ ನಮ್ಮ ಹಿಂದೆನೇ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ಆಗಿರ್ಬೋದು, ಇಲ್ಲಾಂದರೆ ತುಂಬ ಕೋಲ್ಡ್ ಅಂದರೆ ತುಂಬ ಫ್ರೀಸಿಂಗಲ್ಲಿರುತ್ತಲ್ವ. ಹಾಗಾಗಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಅವರೇ ನಮ್ಮ ಹಿಂದೆ ಇರ್ತಾರೆ, ಯಾವಾಗಲೂ ನಮ್ಮನ್ನು ನೋಡ್ಕೊತಾನೆ ಇರ್ತಾರೆ. ಹಾಗೆ ಒಂದೊಂದು ಗೇಮ್ಗೆ ಹೋಗಬೇಕಾದ್ರೂ ನಮ್ಮನ್ನು ಇಂಡಿವಿಜುವಲ್ ಆಗಿ ಬಿಡೋದೇ ಇಲ್ಲ, ನಮ್ಮ ಹಿಂದೆ ಅವ್ರು ಬಂದೇ ಬರ್ತಾರೆ. ಅವ್ರು ಕೂಡ ಅವರೇ ನಮ್ಮನ್ನು ಎಲ್ಲದನ್ನೂ ಗೈಡ್ ಮಾಡಿ ಎಲ್ಲ ನೀಟಾಗಿ ಕ್ಲೀನಾಗಿ ಹೇಳೋದು. ತುಂಬ ವೀಡಿಯೋಸ್ ಫೋಟೋಸ್ ಇತ್ತು, ಬಟ್ ಎಲ್ಲ ಮಿಸ್ ಆಗಿದೆ, ಎಲ್ಲಿಗೂ ಗೊತ್ತಿಲ್ಲ. ಅವತ್ತು ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಅಮ್ಮನ ಫೋನಲ್ಲೇ ವೀಡಿಯೋ ಮಾಡ್ಕೊಂಡಿದ್ದೆ, ಎಲ್ಲ ಮಿಸ್ ಆಗಿಬಿಟ್ಟಿದೆ. ಹಾಗಾಗಿ ಇಷ್ಟು ದಿವಸ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋದು. ನಾವು ಸ್ನೋ ಪಾರ್ಕ್ ಮುಗಿಸ್ಕೊಂಡು ಇವಾಗ ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಪ್ಯಾಲೇಸ್ ಅಲ್ಲೆಲ್ಲ ಸುತ್ಕೊಂಡಿದ್ದೀವಿ. ಲೈಟಿಂಗ್ಸು ಲಾಸ್ಟ್ ಅಂತೆ, ನಾಳೆ ಲೈಟಿಂಗ್ಸ್ ಲಾಸ್ಟ್ ಅಂತೆ, ಹಾಗಾಗಿ ಇವಾಗ ಬಂದಿದ್ದೀವಿ. ಸೊ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಹಾಗೆ ಪ್ಯಾಲೇಸ್ ಎಲ್ಲ ಸುತ್ಕೊಂಡು ಹಂಗೆ ಮಗಂಗೆ ನಾಡು ಮತ್ತು ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಇವಾಗೆಲ್ಲ ಮುಗಿಸ್ಕೊಂಡು ಹೋಗೋಣ ಬಂದಿದ್ದೀವಲ್ವ ಹಾಗಾಗಿ ಎಲ್ಲದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡೋಣ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಹೇಳಿ. ಮತ್ತು ಯಾರೋ ಸ್ಪೆಷಲ್ ಗೆಸ್ಟ್ ಬೇರೆ ಬರ್ತೀನಿ ಅಂತ ಹೇಳಿದ್ದಾರೆ, ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ನೋಡಬೇಕು. ಎಲ್ಲರೂ ಟೀ ತೊಗೊತಿದ್ದೀವಿ. ನಾವಿಲ್ಲಿ ಫ್ರಂಟಲ್ಲಿ ಬಂದ್ವಿ, ಅಲ್ಲಿ ನೋಡಿದ್ರೆ ಫ್ರಂಟ್ ಓಪನ್ ಇರಲಿಲ್ಲ, ಹಾಗಾಗಿ ಬ್ಯಾಕ್ ಬಂದಿದ್ವಿ, ಬ್ಯಾಕಲ್ಲಿದ್ದೀವಿ. ಬಾಕಿದ್ದೀವಿ, ಇವಾಗ ಕಾಫಿ ಕುಡ್ತಾ ಇದ್ದೀವಿ. ಅಪ್ಪಂಗೆ ಬೇಡ ಅಂತ ಹೇಳೋದು, ಅದರಲ್ಲೂ ಕೊಡೋದು ಮುಖ ಕೊಟ್ಟು ಹೆಂಗೆ ಕುಡಿಯೋದು? ಅಪ್ಪ ಬೇಡವಂತ ಎಲ್ಲ ಸಂಜೆ ಆಗಿತ್ತಲ್ವ, 6 ಗಂಟೆನೇ ಆಗಿತ್ತು. ಎಲ್ಲ ಮುಗಿಸ್ಕೊಂಡು ಹೋಗಬೇಕಾದ್ರೆ, ಹಾಗಾಗಿ ಟೀ ಕಾಫಿ ಎಲ್ಲ ಕುಡಿತಾಯಿದ್ರು. ಅಪ್ಪ ಕುಡ್ದಿರಲಿಲ್ಲ, ಹಾಗೆ ನಾನು ಕುಡಿಯಲ್ವಲ್ಲ. ಹಾಗಾಗಿ ಇವಾಗ ನಾನು ಚರ್ಮುರಿ ತಿನ್ನೋಣ ಅಂತ, ಚರ್ಮುರಿ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಮಾತ್ರ ಚರ್ಮುರಿ ಮಾತ್ರ ಸಕ್ಕತ್ತಾಗಿತ್ತು. ಅಂದರೆ ನಿಜವಾಗ್ಲೂ ನನಗೆ ಒಂದೊಂದು ಸಲ ಚರ್ಮುರಿ ತಿಂತಾಯಿದ್ರೆ ಅಯ್ಯೋ ಯಾಕಾದರೂ ತಿಂತೀನೋ ಅನ್ನಂಗೆ ಆಗ್ಬಿಡುತ್ತೆ. ಈ ಚರ್ಮುರಿ ತಿಂತಾಯಿದ್ರೆ ಇನ್ನೂ ಬೇಕು ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಸಖತ್ತಾಗಿ ಮಾಡಿಕೊಟ್ರು ಗೊತ್ತಾ, ಸೂಪರಾಗಿತ್ತು ಮಾತ್ರ. ಹಾಗೆಯೇ ಇನ್ನೂ ಗೇಟ್ ಓಪನ್ ಆಗಿರಲಿಲ್ಲ ಅವತ್ತು, ಏನೋ ಜಸ್ಟ್ ಆವಾಗಷ್ಟೇ ದಸರಾ ಆಗಿದ್ದರಿಂದ ಏನೋ ಕ್ಲೋಸ್ ಮಾಡಿದರು. ಎಲ್ಲ ಒಂದು ಟೈಮಲ್ಲಿ ಬಿಡ್ತೀವಿ, 6 ಗಂಟೆಗೆ ಓಪನ್ ಮಾಡ್ತೀವಿ ಅಂತ ಹೇಳಿದರು. 7 ಗಂಟೆಗೆ ಲೈಟ್ಸ್ ಆನ್ ಅಲ್ವಾ, ಹಾಗಾಗಿ 6 ಗಂಟೆಗೆ ಓಪನ್ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಾವು ಬಂದಿದ್ದು ಒಂದು 5:45 ಆಗಿತ್ತು ಅಲ್ಲಿ ಬರಬೇಕಾದ್ರೆ. ಇಲ್ಲಿ ಪ್ಯಾಲೇಸ್ ಗೇಟ್ ಹತ್ರ ಬರಬೇಕಾದ್ರೆ 5:45 ಆಗಿತ್ತು. ಇನ್ನೊಂದು 10 ನಿಮಿಷ, 1/4 ಗಂಟೆ ಅಲ್ವಾ, ಕಾದ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇದ್ದೀವಿ. ಹಾಗೆಯೇ ನನ್ನ ತಮ್ಮ ಕೂಡ ಬರ್ತೀನಿ ಅಂತ ಹೇಳಿದ, ಅವ್ನು ಕೂಡ ಕಾಯಬೇಕು. ಹಾಗಾಗಿ ನೋಡಿ ಚರ್ಮುರಿ ಏನು ಸಖತ್ತಾಗಿದೆ ಗೊತ್ತಾ. ಇವಾಗ ನನಗೆ ಎಷ್ಟು ಆಸೆ ಆಗ್ತದೆ ಗೊತ್ತಾ, ಬಾಯಲ್ಲಿ ನೀರು ಬರ್ತಾಯಿದೆ ನೋಡ್ತಾಯಿದ್ರೆ. ಸೂಪರಾಗಿತ್ತು ಚರ್ಮುರಿ ಮಾತ್ರ. ಹಾಗೆಯೇ ನನ್ನ ಮಗನ ಕರ್ಕೊಂಡೋಗಿ ಇನ್ನು ಮಕ್ಳನ್ನ ಕರ್ಕೊಂಡು ಹೋದರೆ ಗೊತ್ತಲ್ವಾ, ಅಲ್ಲಿ ಅಂತೂ ಎಲ್ಲ ಆಟ ಸಾಮಾನೆಲ್ಲ ಇಟ್ಕೊಂಡ್ಬಿಟ್ಟು ಎಲ್ಲ ಅಟ್ರಾಕ್ಷನ್ ಮಾಡೋದಕ್ಕೆ ಮಕ್ಕಳಿಗೆ ಅಂತಲೇ ಒಳ್ಳೆ ಬಿಸ್ನೆಸ್ ಮಾತ್ರ. ಹಾಗೆಯೇ ನನ್ನ ಮಗ ಒಂದಿಷ್ಟು ಏನೇನೋ ತೊಗೊಂಡ, ಅದು ಎಂತೆಂಥ ತೊಗೊಂಡೋ ಗೊತ್ತಿಲ್ಲ. ಎಲ್ಲ ಅವನಿಗೆ ಆಟ ಸಾಮಾನು ಏನೇನು ಬೇಕು ಅದನ್ನೆಲ್ಲ ತೆಗೆಸ್ಕೊಂಡ್ಬಿಟ್ಟು ಅದೆಲ್ಲ ಮನೆಗೆ ಬರೋಷ್ಟೊತ್ತಿಗೆ ಇರಲಿಲ್ಲ. ಎಲ್ಲ ಕಾರಲ್ಲೇ ಎಲ್ಲ ಪುಡಿಯಾಗಿ ಎಲ್ಲ ಮಠ ಸೇರಿಸ್ಕೊಂಡು ಬಂದ್ಬಿಟ್ಟಿದ್ದ. ಹಾಗೆಯೇ ಏನು ಎಲ್ಲ ತಕ್ಕೊಟ್ಟು ಇನ್ನು ನಾವು ಒಳಗಡೆ ಹೋಗಬೇಕು. ಬನ್ನಿ ಹೋಗೋಣ.
7 ಗಂಟೆಗೆ ಲೈಟಿಂಗ್ಸ್ ಆನ್ ಅಂತೆ. ಆದರೆ ನಾವು ಸ್ವಲ್ಪ ಬೇಗ ಬಂದಿದ್ವಿ. ನನ್ನ ತಮ್ಮ ಬೆಂಗಳೂರಿಂದ ಬರ್ತಾಯಿದ್ದೀನಿ ಇರಿ ಅಲ್ಲೇ ಅಂತ ಹೇಳಿದ್ದ. ಹಾಗಾಗಿ ನಾವು ಪ್ಯಾಲೇಸ್ ಹೋಗಿ ಬರೋಣ ಅಂತ ಹೇಳಿ ಬಂದಿದ್ದು. ಬಟ್ ತುಂಬ ರಶ್ ಇತ್ತಪ್ಪ. ನೀವೇ ನೋಡ್ತಾಯಿದ್ರಿ ಎಷ್ಟು ಜನ ಇತ್ತು ಗೊತ್ತಾ, ತುಂಬ ಅಂದರೆ ತುಂಬ ಜನ ಇತ್ತು. ಇವಾಗ ಇನ್ನೂ 6 ಗಂಟೆ, ಈಗ ಕತ್ಲೆ ಆಗ್ತಾ ಬರ್ತಾ ಇದ್ದಂಗೆ ಒಂದೊಂದಾಗಿ ಲೈಟ್ ಆನ್ ಆಗ್ತಾಯಿತ್ತು. ಹೇಗಿದ್ರೂ ಇನ್ನೂ ನನ್ನ ತಮ್ಮ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ನಲ್ವ, ಹಾಗಾಗಿ ಇಲ್ಲೇ ವೆಯ್ಟ್ ಮಾಡಿಕೊಂಡು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ನೋಡಿ ಏನು ಸಕ್ಕತ್ತಾಗಿದೆ ಅಲ್ವಾ. ಇದ್ರ ಅಂದಾನೆ ಹೇಳೋಕ್ಕೆ ಆಗಲ್ಲ. ಅಯ್ಯಪ್ಪ ನನಗಂತೂ ಅದ್ರದ್ದು ಇದು ದೃಷ್ಟಿ ತೆಗ್ಬಿಡುತ್ತೆ ಅಷ್ಟೇ. ಹಾಗೆಯೇ ನಾವು ಕಾರ್ನ ಫ್ರಂಟ್ ಗೇಟಲ್ಲಿ ನಿಲ್ಲಿಸಿದ್ವಿ. ಫ್ರಂಟ್ ಗೇಟ್ ಪಾರ್ಕಿಂಗ್ ಇದೆಯಲ್ವ, ಅಲ್ಲೇ ನಿಲ್ಲಿಸಿದ್ದು. ಅಲ್ಲಿ ಗೇಟ್ ಓಪನ್ ಇರಲಿಲ್ಲ, ಕ್ಲೋಸ್ ಆಗಿತ್ತು, ಯಾರೂ ಓಪನ್ ಮಾಡಿರಲಿಲ್ಲ. ನಾವು ಈ ಕಡೆ ಮೀನ್ಸ್ ಪ್ಯಾಲೇಸ್ನ ರೈಟ್ ಸೈಡ್ ಗೇಟಲ್ಲಿ ನಾವು ಎಂಟ್ರಿ ಕೊಟ್ಟಿದ್ದು, ಎಂಟ್ರಿ ಇದ್ದಿದ್ದು. ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಅಲ್ಲಿ ಪ್ಯಾಲೇಸ್ದು ಲೈಟ್ ಆನ್ ಆಗಿಬಿಟ್ಟಿತ್ತು. ಏಕೆಂತೇಳಿದ್ರೆ ನಾವಿಲ್ಲೇ ಅಪ್ಪನ ಅಲ್ಲಿಂದ ಕರ್ಕೊಂಡೋಗಿ ಮತ್ತು ಆಚೆಯಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಲ್ವ, ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರಂಟ್ ಗೇಟ್ನ ನೋಡೋಣ, ಓಪನ್ ಇದ್ದರೆ ಹೀಗೆ ಹೋಗ್ಬೋದಲ್ವ, ಪಾಸ್ ಆಗ್ಬೋದಲ್ಲ ಅಂತ ಬಂದ್ವಿ. ಬಟ್ ನೋಡಿದ್ರೆ ಗೇಟ್ ಯಾರೂ ಇರಲಿಲ್ಲ ಅಲ್ಲಿ. ಹಾಗೆಯೇ ಗೇಟ್ ಕ್ಲೋಸ್ ಆಗಿತ್ತು, ಅಲ್ಲಿಂದನೇ ಹೋಗಬೇಕು ಅಂತ ಹೇಳಿದ್ರು. ಇಲ್ಲಿ ಎಕ್ಸಿಟ್ ಇಲ್ವಾ? ನಾವು ಅಲ್ಲಿ ನಿಲ್ಲಿಸಿರೋದು ಕಾರ್ನ. ಇಲ್ಲ ಆಗಲ್ಲ ಅಂತ ಮತ್ತೇನು ಪಾರ್ಕಿಂಗ್ ಅಲ್ಲಿ ಕೊಟ್ಟಿದಾರಲ್ವಾ? ಪಾರ್ಕಿಂಗ್ ಅಂದರೆ ಅಲ್ಲಿ ಎಕ್ಸಿಬಿಷನ್ ಇರ್ತದೆ, ಪಾರ್ಕಿಂಗ್ ದೊಡ್ಡ ಪಾರ್ಕಿಂಗ್ ಈಗ ಅಲ್ಲಿ ಸ್ಟ್ಯಾಂಡ್ ಹಾಕಿದ್ದಾರೆ, ಅಲ್ಲಿ ಸ್ಟ್ಯಾಂಡ್ ಸಿಕ್ಕಾಪಟ್ಟೆ ವೆಹಿಕಲ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಎಲ್ಲ ಜಾಮ್ ಆಗಿಬಿಟ್ಟಿತ್ತು. ಹಾಗೆಯೇ ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ನು. ನಾವು ಆ ಪಾಯಿಂಟಿಗೆ ಹೋಗಬೇಕಾಗಿತ್ತು, ಕಾರ್ ನಿಲ್ಲಿಸಿದ್ವಿ ಅಲ್ಲಿಗೆ. ಈಗ ಅಪ್ಪನ ಕರ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅವನು ಕೂಡ ಬರ್ತಾನೆ, ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಸೊ ನನ್ನ ತಮ್ಮ ಕೂಡ ಬಂದಿದ್ದ. ನಾವು ಹೋಗೋಷ್ಟರೊಳಗೆ ಅವನು ಕೂಡ ಕರ್ಕೊಂಡು ಇವಾಗ ನಾವು ಇಲ್ಲಿ ತನಕ ಬಂದಿದ್ದೀವಿ. ಏನಾದರೂ ಒಂದು ನಾನ್ ವೆಜ್ ತಿನ್ಕೊಂಡು ಹೋಗೋಣ. ಮತ್ತು ಮನೆಗೆ ಹೋಗಬೇಕಾದ್ರೆ 1 ಗಂಟೆ 1 ಗಂಟೆ ಅಂತೂ ಆಗೇ ಆಗುತ್ತೆ. ಹಾಗಾಗಿ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡೋದಕ್ಕಿಂತ ಇಲ್ಲೆಲ್ಲರೂ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು ನಿಮಗೆ ಲೈಟಾಗಿ ನಮ್ಮ ಮೈಸೂರದ ಆ ಲೈಟಿಂಗ್ಸ್ ತೋರಿಸ್ತೀನಿ. ಹಾಗೆಯೇ ಎಲ್ಲ ಕ್ಲೋಸ್ ಆಗೋ ಟೈಮ್ ಆಗಿತ್ತು. ಬಟ್ ಲೈಟಿಂಗ್ಸ್ ಎಷ್ಟೆಷ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ನಾವು ಊಟಕ್ಕೆ ತೊಗೊಂಡಿದ್ದು ಮಟನ್ ಬಿರಿಯಾನಿ, ಹಾಗೆ ಚಿಕನ್ ಚಾಪ್ಸ್ ಮತ್ತು ಪರೋಟನ ಏನೋ ತೊಗೊಂಡಿದ್ವಿ. ಹಾಗೆಯೇ ನಾವೆಲ್ಲ ಊಟ ಮುಗಿಸ್ಕೊಂಡು ಹೋಗಿ ಹೊರಗಡೆ ನೋಡೋದ್ರಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಹಗಲೆಲ್ಲ ಸಿಕ್ಕಾಬಟ್ಟೆ ಬಿಸಿಲು ಇತ್ತು. ಇವಾಗ ನೋಡಿದ್ರೆ ಮಳೆ ಬರ್ತಾಯಿದೆ. ಊಟದ ಅಂತ ಹೇಳಿದ್ರೆ ನಾವು ಹುಡ್ಕೊಂಡು ಬರ್ತಾಯಿದ್ವಿ. ಯಾವುದೋ ಒಂದು ಹೋಟೆಲ್ ಸಿಕ್ತು ಲೆಫ್ಟ್ ಸೈಡಲ್ಲಿ ನಾವು ಹೋಗಬೇಕಾಗಿದ್ದು. ಹಾಗಾಗಿ ಹೋಟೆಲ್ನೇ ಹುಡ್ಕೊಂಡು ಬರ್ತಾಯಿದ್ವಿ. ಸೊ ಸಿಕ್ಕಿರೋದನ್ನ ಯಾಕೆ ಬಿಡೋದು ಅಂಥೇಳಿ ಅಲ್ಲಿ ಊಟ ಮಾಡಿದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ಅದ್ರ ಬಗ್ಗೆ 2 ಮಾತಿಲ್ಲ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ನಾಳೆ ಸಿಗೋಣ.